ಬಾಡಿ ನೋಡಿದ್ರ ಅದ್ ನಮ್ ಸೂಜಿದಲ್ಲ ತಾನೆ? ಹಾ, ನನ್ಗ್ ಗೊತ್ತಿತ್ತು ಆ ಬಾಡಿ ಸೂಜಿದಲ್ಲ ಅಂತ. ಸತ್ತಿರೋದು ನಮ್ ಸೂಜಿಗೆ ಅಲ್ವೇ ಅಲ್ಲ. ಸಾಯೋದಾಗಿದ್ರೆ ಯಾವತ್ತೂ ಸತ್ತೋಗ್ತಿದ್ಲು. ಹಾಗೆ ಸೂಸೈಡ್ ಮಾಡ್ಕೊಳು ಅಂತ ಹೇಳಿನೂ ಅಲ್ಲ ಅವಳು. ಆ ಬಾಡಿ ನಮ್ ಸೂಜಿದ ಅಲ್ವೇ ಅಲ್ಲ. ಪಾಪ ನಮ್ ಸೂಜಿ ಬೇಗ ಸಿಗ್ಲಿ ಅಂತ ಪೊಲೀಸ್ ಅಂಕಲ್ಗೆ ಹೇಳ್ ಬಂದ್ರೆ ತಾನೆ? ಇಲ್ಲ ರಶ್ಮಿ, ಅದು ಸೂಜಿದೆ ಬಾಡಿ. ಸೂಜಿ ಸತ್ತು ಹೋಗಿದ್ದಾಳೆ. ಇಲ್ಲ ರಶ್ಮಿ, ಸೂಜಿ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಸಿಕ್ಕಿರೋ ಬಾಡಿನ ಸೂಜಿ ಅಂತ ಐಡೆಂಟಿಫೈ ಮಾಡಿ ಮಾವ ಸೈನ್ ಮಾಡಿದ್ದಾಯ್ತು. ಮತ್ತೆ ಸರೋಜ ಅವಳಿಗೆ ಗೆಲ್ಲಿದಾಳೆ ಶ್ರೀ? ಅವಳು ಬದುಕಿದಾಳೋ ಸೂಜಿ ತರ ಸತ್ತೇ ಹೋಗಿದ್ದಾಳೋ ಯಾರಿಗೂ ಗೊತ್ತಿಲ್ಲ. ಮತ್ತೀಗ ಸೂಜಿ ಬಾಡಿ ಎಲ್ಲಿದೆ? ಮುಂದಿನ ಕಾರ್ಯಗಳನ್ನ ಹೇಗ್ ಮಾಡ್ತಾ ಇದ್ದೀರಾ? ನಾನ್ ಸೂಜಿ ಬಾಡಿ ನೋಡ್ಲೇಬೇಕು. ನನ್ನ ಕರ್ಕೊಂಡು ಹೋಗಿ. ಆ ಬಾಡಿನ ಎಲ್ಲಿಗೂ ತಗೊಂಡ್ಬರೋ ಸ್ಥಿತಿಲಿ ಇರಲಿಲ್ಲ. ಅಷ್ಟು ಡಿಕಂಪೋಸ್ ಆಗಿತ್ತು ರಶ್ಮಿ. ಅದಕ್ಕೆ ಎಲ್ಲಾ ಕೆಲಸಗಳನ್ನು ಮಾಡ್ಬಿಟ್ಟು ಬಂದ್ವಿ. ಶ್ರೀ, ಕ್ರಿಮೇಷನ್ ಎಲ್ಲ ಅಲ್ಲೇ ಮುಗಿಸ್ಬಿಟ್ವಿ. ಇದು ಸೂಜಿದು ಚಿತಾಭಸ್ಮ. ಸೂಜಿ ನಿನ್ಗೆ ಫ್ರೆಂಡ್ ಎಲ್ಲ ಆಗಿದ್ಲು. ಅವಳಿಗೆ ನೀನು ಅಂದ್ರೆ ಪಂಚಪ್ರಾಣ. ಅದಕ್ಕೆ ಇದನ್ನ ನೀರಲ್ಲಿ ಕದ್ರಿ ಅವಳ ಲಾಸ್ಟ್ ರೈಟ್ ನ ಮುಗಿಸ್ಬಿಡು. ಅವಳ ಲಾಸ್ಟ್ ರೈಟ್ ನ ಮುಗಿಸ್ಬಿಡು. ಇದರಿಂದ ಸೂಜಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ರಶ್ಮಿ, ಸೂಜಿ ಪ್ರಪಂಚನೇ ಬಿಟ್ಟು ದೂರ ಹೊಟ್ಟೋದು. ಈಗ ನಿನಗೆ ತುಂಬಾ ಸಂತೋಷ ಆಗ್ತಿರ್ಬೇಕಲ್ವಾ? ಹೋಗ್ ರಶ್ಮಿ, ಇನ್ಮೇಲೆ ನಿನ್ಗೆ ಯಾವ ಬಂಧನನೂ ಇಲ್ಲ. ನೀನ್ ಫ್ರೀ ಬರ್ಡ್. ನೀನ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನೀನ್ ಅವತ್ತು ಸೋತೆ ಅಂತ ಹೇಳ್ದೆ. ಇಲ್ಲ ರಶ್ಮಿ, ನೀನ್ ಸೋತಿಲ್ಲ, ನೀನ್ ಗೆದ್ಬಿಟ್ಟೆ. ಆದ್ರೆ ಸೂಜಿ ಸೋತ್ಬಿಟ್ಲು. ಬರೀ ಸೋಲಿಲ್ಲ, ಸೋತು ಸತ್ತೋಗ. ಕೊನೆಗೂ ನೀನು ಸೂಜಿನ ಕೊಂದೇ ಬಿಟ್ಟೆ. ಸಿದ್ಧಾರ್ಥ್, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನಾನ್ ಯಾಕೆ ಸೂಜಿನ ಸಾಯಿಸ್ಲಿ? ಸೂಜಿ ಸಾಯೋದಕ್ಕೆ ನೀನೇ ಕಾರಣ ರಶ್ಮಿ. ನೀನು ಕೆಟ್ಟದ ಬಿಹೇವ್ ಮಾಡಿಲ್ಲ ಅಂದಿದ್ರೆ ಸೂಜಿ ಮನೆ ಬಿಟ್ಟು ಹೋಗಿ ಸಾಯ್ತಾ ಇರ್ಲಿಲ್ಲ. ಅವಳು ಹಣೆಲ್ ಬರ್ತಿದೆ ಅಷ್ಟು. ಹೇಳಿ ತರ ಸೂಸೈಡ್ ಮಾಡ್ಕೊಂಡು ಅವಳೇ ಸತ್ತೋದು. ನಾನೇನ್ ಮಾಡ್ಲಿ ಅದಕ್ಕೆ? ಅದನ್ನೇ ನಾನು ಕೇಳ್ತಾ ಇರೋದು. ನೀನ್ ಇಷ್ಟೆಲ್ಲ ದ್ವೇಷ ಸಾಧಿಸಿದ್ಯಲ್ಲ, ಅದರಿಂದ ಏನ್ ಮಾಡಕ್ಕಾಯ್ತು ಅಂತ. ನೋಡಿದ್ಯಾ ರಶ್ಮಿ, ಸೂಜಿನೇ ಹೊರಟು. ಈಗ ನಿನ್ ದ್ವೇಷ ಸೇಡು ಎಲ್ಲ ಏನಾಯ್ತು? ಸೂಜಿನೂ ಇಲ್ಲ, ನಿನ್ನ ಸೇಡೂ ಇಲ್ಲ. ನೀನ್ ಒಂದೊಂದು ಆಟ ಆಡ್ತೀಯ. ಸೂಜಿ ಗರ್ಭಿಣಿ ಆಗಿದ್ದಾಳೆ ಅನ್ನೋ ಹೊಟ್ಟೆವರಿಗೆ ನೀನು ಹೊಟ್ಟೆಗೆ ಬಟ್ಟೆ ಸುತ್ಕೊಂಡು ಗರ್ಭಿಣಿ ಅಂತ ನಾಟಕ ಆಡ್ದೆ. ಸೂಜಿ ಮಗುನ ಸಾಯಿಸೋದಿಕ್ ನೋಡಿ. ಸಿರೀಶಿನ ಮಗುಗೆ ಅಪ್ಪನ್ನ ಹುಡ್ಕೊಟ್ಟು ಸೂಜಿ ಮಗುಗೆ ಪರದೇಶಿ ಅನ್ನೋ ಪಟ್ಟ ಕಟ್ಟಕ್ ನೋಡಿ. ಇಷ್ಟೆಲ್ಲ ಮಾಡಿದ್ರು
ನಿನಗೆ ತಾಯ್ತನದ ಸುಖ ಅನುಭವಿಸೋದಕ್ಕೆ ಆಗಲಿಲ್ಲ. ನೀನು ಸುಖ ಪಟ್ಟಿಲ್ಲ. ಸುಖ ಪಡೋರು ನೋಡಿ ಸಂತೋಷ ಪಡೋ ಮನ್ಸು ನಿನ್ಗಿರ್ಲಿಲ್ಲ. ಒಟ್ಟಿನಲ್ಲಿ ಲೈಫ್ ಲಾಂಗ್ ಅಗ್ನಿ ಪರ್ವತದ ಲಾವಾ ರಸ ತರ ಕುಳಿತಾನೆ ಇತ್ತು. ಲಕ್ಷ್ಮಿ, ಈಗ ನಿನ್ಗೆ ಹೊಟ್ಟೆ ಇದೆ, ಆದ್ರೆ ಹೆರೋಕೆ ಮಗು ಇದೆ. ಅದರೊಳಗೆ ಸತ್ತೋಗಿರೋ ನಿನ್ ದ್ವೇಷ ಸೇಡು ಸೇರ್ಕೊಂಡು ಊದ್ಕೊಂಡಿದೆ. ಅದೆಲ್ಲ ಕೊಳ್ತೋಗಿ ಕ್ಯಾನ್ಸರ್ ಆಗೋದಕ್ಕೂ ಮುಂಚೆ ಹೊಟ್ಟೆ ಇಳಿಸಿ ನಾಟಕನ ಕ್ಲೋಸ್ ಮಾಡು. ಇಲ್ಲ ಅಂದ್ರೆ ನಾನ್ ಕೆಟ್ಟೆ ಅಂತ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ರಂಜು, ಹಲೋ ರಶ್ಮಿ ಪುಟಿ, ಹೇಗಿದೀಯಾ? ಅಬ್ಬಾ ಸದ್ಯ ಬಂದಿಯಲ್ಲ, ನೀನೆಲ್ ಸಿಟ್ ಮಾಡ್ಕೊಂಡು ಅಲ್ಲೇ ಎದ್ಬಿಡ್ತೀಯ ಅನ್ಕೊಂಡಿದ್ದೆ. ನೀನ್ ಕರೆದ್ರೆ ಬರ್ದೇ ಇರ್ತಿದ್ದೇನೆ ಪುಟಿ. ನನಗೂ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟನೇ ಇರ್ಲಿಲ್ಲ ನೋಡು. ಆದ್ರೆ ನೀನೇ ಸೀರೆ ಮುಂದೆ ದೊಡ್ಡ ರಂಪಾಟ ಮಾಡಿದ್ದು. ಅತ್ತೆ, ಆಗಿದಾಗೋಯ್ತು. ಮುಂದೇನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಬೇಕು ನಾವು. ನಡೀರಿ ಒಳಗೆ. ಇರು ಒಂದ್ ನಿಮಿಷ, ಸೀನುನ ಮಾತಾಡ್ಸಿ ಶಾಸ್ತ್ರ ಮಾಡ್ಬಿಡ್ತೀನಿ. ಎಲ್ಲಿದ್ದಾನ ಅವನು? ಅವ್ರಲ್ಲಿ ಮೇಲೆ ರೂಮಲ್ಲಿದ್ದಾರೆ, ಬನ್ನಿ. ಸೀನು, ಸೀನು, ನೀನೇ ಯಾವಾಗ ಬಂದೆಮ್ಮ? ಈಗ ತಾನೇ ಬರ್ತಾ ಇದ್ದೀನಿ ಕಣೋ. ಸೂಜಿ ಹೋಗ್ಬಿಟ್ಲು ಅಂತ ಗೊತ್ತಾಯ್ತು. ಛೆ, ಪಾಪ, ಎಷ್ಟೊಂದು ಹಚ್ಕೊಂಡಿದ್ದೆ ನೀನ್ ಅವಳನ್ನ. ವಿಷಯ ಕೇಳಿ ನನಗ್ ಮನಸ್ಸೇ ತಡಿಲಿಲ್ಲ ಕಣೋ. ನೀನ್ ಹೇಗಿದೆಯೋ ನೋಡ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ತಕ್ಷಣ ಬಂದ್ಬಿಟ್ಟೆ ಕಣೋ ಸೀನು. ಎಂಥ ಕೆಲಸ ಮಾಡಿದ್ಲು ನೋಡಮ್ಮ. ಚಿಕ್ಕ ಸುಳುವು ಕೊಡದೆ ಮನೆಯಿಂದ ಹೊಟ್ಟೆ ಬಿಟ್ಲು. ಎಲ್ಲೋ ಇರ್ತಾಳೆ, ಚೆನ್ನಾಗಿರ್ತಾಳೆ ಅನ್ಕೊಂಡಿದ್ದೆ. ಪ್ರಪಂಚನೇ ಬಿಟ್ಟು ಹೋಗ್ಬಿಟ್ಲಮ್ಮ, ಪ್ರಪಂಚನೇ ಬಿಟ್ಟು ಹೋಗ್ಬಿಟ್ಲ. ಹೂನಜ್ಜಿ, ಸೂಜಿ ಸತ್ತೋದ್ಲು ಅಂತ ನನ್ಗೀಗ್ಲೂ ನಂಬೋಕ್ ಆಗ್ತಿಲ್ಲ. ನೋಡು, ನಮ್ಮೆಲ್ರೂ ಹೇಗ್ ಬಿಟ್ಟು ಹೋದ್ಲು ಅಂತ. ನಂಗೆ ಅವಳ ಮುಖ ನೋಡೋಕ್ಕೂ ಅವಕಾಶ ಸಿಗ್ಲಿಲ್ಲ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ ರಶ್ಮಿ ಪುಟ್ಟ. ಅವಳು ಋಣ ಅಷ್ಟೇ ಇದ್ದದ್ದು, ನಮ್ಮ ಅದೃಷ್ಟನೂ ಅಷ್ಟೇ ಇದ್ದದ್ದು. ಏನು ಮಾಡೋಕ್ಕಾಗತ್ತೆ? ಅಷ್ಟೇ ಅಷ್ಟೇ. ಸೀನು, ಸೀನು, ನೀನು ಸಮಾಧಾನ ಮಾಡ್ಕೋಪ. ಅವಳನ್ನ ಸ್ವಂತ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಂಡಿದ್ದೆ ನೀನು. ಅಷ್ಟು ಸುಲಭವಾಗಿ ಬರೆಯೋಕ್ಕಾಗಲ್ಲ, ನಿಜ. ಆದ್ರೂ ಏನ್ ಮಾಡೋಕ್ಕಾಗತ್ತೆ? ನಾವು ಪಡ್ಕೊಂಡಿರೋದೇ ಅಷ್ಟು. ಸಮಾಧಾನ ಮಾಡ್ಕೊ. ನಡೀರಿ ನಡೀರಿ, ಹೋಗೋಣ. ಪಾಪ ಸೀನು ತುಂಬಾ ನೊಂದ್ಕೊಂಡಿದ್ದಾನೆ. ಅವನೊಬ್ಬನ್ನೇ ಬಿಟ್ರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗ್ಬೋದು.
ಸಮಾಧಾನ ಮಾಡ್ಕೊಪ್ಪ. ಎಲ್ಲ ಸಿದ್ಧಾರ್ಥನ್ ಕಿತಾಪತಿ ಅಜ್ಜಿ. ನಿನ್ಗೂ ಜಗಳ ತರ ಹೋಗಿ ಮಾಡಿ ನಿನ್ನ ಊರಿಗೆ ಕಳ್ಸ್ಬಿಟ್ಟ. ನನ್ನ ಎದುರಿಸಿ ಈ ಮನೆಯಲ್ಲೇ ಕೂಡ ಹಾಕ್ಬಿಟ್ಟ ಅಜ್ಜಿ. ಇಷ್ಟು ಸಾಲ್ದು ಅಂತ ರಾಕೇಶ್ನ ಜೈಲ್ ಕಳ್ಸ್ಬಿಟ್ಟ. ಇದು ರಾಕೇಶ ಜೈಲಿಗೆ ಹೋದ್ನ?